ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ, ಸಿದ್ದರಾಮಯ್ಯ ಅವರಿಗೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಸರ್ಕಾರಗಳು ಪ್ರಾರಂಭ ಆಗಿದ್ದು ಕಾಂಗ್ರೆಸ್ ಸರ್ಕಾರದ ವತಿಯಿಂದ. ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ. 28ಕ್ಕೆ 28 ಲೋಕಸಭಾ ಸದಸ್ಯರನ್ನ 1977ನೇ ಇಸ್ವಿಯವರೆಗೆ ಈ ರಾಜ್ಯದಲ್ಲಿ ಕನ್ನಡ ನಾಡಿನ ಜನತೆ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿ ಕಳಿಸಿದ್ರು. ನೀವು ಮಾಡಿದ್ದೇನಾಗಿದ್ರೆ 28 ಶಾಸಕರನ್ನ 1952ರಿಂದ ಕಳಿಸಿದ್ರಲ್ಲ ಲೋಕಸಭಾ ಸದಸ್ಯರನ್ನ. ಕರ್ನಾಟಕಕ್ಕೆ ನೀವು ಕೊಟ್ಟಂತ ಧ್ವನಿ ಏನು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಉತ್ತರ ಕರ್ನಾಟಕದ ಆಲಮಟ್ಟಿ ಜಲಾಶಯಕ್ಕೆ ಫೌಂಡೇಶನ್ ಆಗಿ ಹೋಗಿದ್ದು ಬಿಟ್ಟರೆ ಎಷ್ಟು ದುಡ್ಡು ಕೊಟ್ರಪ್ಪ ನೀವು ಕಾಂಗ್ರೆಸ್ ನಾಯಕರು 40 ವರ್ಷದಲ್ಲಿ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳಿಗೆ? ಇವತ್ತು ಯಾವ ಹೇಮಾವತಿ, ಯಾವ ಆಲಮಟ್ಟಿ ಜಲಾಶಯ ನೀವು ಕಟ್ಟಿದ್ರ? ದೇವೇಗೌಡರು 62ನೇ ವರ್ಷದಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿ ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ ಈ ಒಂದು ಭಾಗದ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸ 62ರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಹೇಮಾವತಿ ಜಲಾಶಯ, ಆರಂಗಿ ಜಲಾಶಯ, ಯಗಚಿ ಜಲಾಶಯ, ವಾಟವಳೆ ಜಲಾಶಯ ಇದೆಲ್ಲ ನಿರ್ಮಾಣ ಆಗಿದ್ರೆ ಅದು ರೈತರ ಮಗ ದೇವೇಗೌಡರು ಕೊಟ್ಟಂತ ಕಾರ್ಯಕ್ರಮ. ಅದಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಇವತ್ತು ಮುಂದಿನ 5 ವರ್ಷದಲ್ಲಿ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ನಾನು ಪಾರ್ಲಿಮೆಂಟ್ಗೆ ನಿಲ್ಲಬೇಕಾದ ಅವಶ್ಯಕತೆ ಇರಲಿಲ್ಲ ನನಗೆ, ಆದ್ರೆ ಅಂತಿಮವಾಗಿ ನಾವು ನಿರ್ಣಯ ಮಾಡಿರ್ತಕ್ಕಂಥದ್ದು ನಮ್ಮ ಬಿಜೆಪಿಯ ನನ್ನ ಸ್ನೇಹಿತರೇನಿದ್ದಾರೆ. ನನಗೆ ಏನು ಹೊಸ ಒಂದು ನಮ್ಮ ಬಾಂಧವ್ಯ ಅಲ್ಲ ಇದು. 2004 ಯಾವ ಕಾಂಗ್ರೆಸ್ ಜನತೆಯಿಂದ ತಿರಸ್ಕಾರ ಮಾಡೋದು, ಆಗಲೂ ಸಹ JDS-ನ ಕಾಂಗ್ರೆಸ್ನ ಒಂದು ಸರ್ಕಾರ ಮಾಡಲಿಕ್ಕೆ ತೀರ್ಮಾನ ಮಾಡಿ ಅವತ್ತೇ ನಮ್ಮ ಕುತ್ತಿಗೆ ಮುಗಿಲಿಕ್ಕೆ ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ ನಾಯಕರು. ಇವತ್ತು ಪಾಪ ಹೇಳ್ತಾರೆ, ಅಯ್ಯೋ ನೋಡಿದ್ರೆ JDS ನೋಡಿದ್ರೆ ನನಕಂಪ. ಇವತ್ತು ನಮ್ಮ ಸ್ನೇಹಿತ ಕನಕಪುರ ಸ್ನೇಹಿತನಿಗೆ ಅಯ್ಯೋ ಅಯ್ಯೋ ಅಂತಾರೆ. ಅಪ್ಪ ನಾವು ಅಯ್ಯೋ ಅಯ್ಯೋ ಅಂತ ನಾವೇ ಅನ್ಕೋಬೇಕಾಗಿ ನಿಮ್ ಸವಾಸ ಮಾಡಿ ಇವತ್ತು ಈ ಪರಿಸ್ಥಿತಿ ಬಂದು ನಿಂತಿದ್ದೇವೆ. ನಿಮ್ ಸವಾಸ ಮಾಡಿ ಅವತ್ತು ಮೈತ್ರಿ ಸರ್ಕಾರವನ್ನ ಯಡಿಯೂರಪ್ಪನವರು ನಾವು ಜೊತೆಗೂಡಿ ಏನು ಮಾಡಿದ್ದೇವೆ, ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಸಿದ್ದರಾಮಯ್ಯ ಅವರೇ ಈಗ GD ದೇವೇಗೌಡರು ಕೂತಿದ್ದಾರೆ. ನಿಮ್ಮ ಇರುವಾರದ 54 ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ರಲ್ಲಿ ನೀವು ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರವನ್ನ 25 ವರ್ಷ ಪ್ರತಿನಿಧಿಸಿದ್ರು ಕೊಡಲಿಲ್ಲ. ಮತ್ತೆ ಮುಖ್ಯಮಂತ್ರಿ ಆದಾಗ ಅದನ್ನೇ ನಾನು ಯಾಕೆ ಹೇಳ್ತೇನೆ ಅಂದ್ರೆ 15 ಅವಧಿಗೆ ಇವರು ಬಜೆಟ್ ಮಂಡನೆ ಮಾಡ್ತಾರೆ. 15 ಅವಧಿಗೆ ಡೆಪ್ಟಿ CM 7 ವರ್ಷ, 5 ವರ್ಷ ಮುಖ್ಯಮಂತ್ರಿ. ನಿಮ್ಮನ್ನು ಬೆಳೆಸಿದಂತ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ, ವರುಣಾ ಕ್ಷೇತ್ರಕ್ಕೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದೀರಿ ಹೇಳಿ? ಅಭಿವೃದ್ಧಿ ನಮ್ಮನ್ನು ಕೇಳ್ತೀರಲ್ಲ. ಮೊನ್ನೆ ಅಲ್ಲೆಲ್ಲ ಅವ್ರ ಮುಖ್ಯಮಂತ್ರಿಗಳ ಮಗ ಅದ್ಯಾವುದೋ ಹಳ್ಳಿಗೆ ಭೇಟಿ ಕೊಟ್ಟಾಗ ನಮ್ಮ ಊರಿಗೆ